friends, BC Expert YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ. So in previous video we discussed the infix expression to postfix expression. Right. So today we discussing about the conversion of postfix expression to infix expression. So first we try to understand what is postfix and what is infix. In previous video ಗಳಲ್ಲಿ ಏನು ತಿಳ್ಕೊಂಡಿದ್ವಿ ನಾವು postfix ಅಂದ್ರೇನು, prefix ಅಂದ್ರೇನು, right? So ಅವಾಗ ಏನಾಗ್ತಿತ್ತು postfix ಮತ್ತೆ infix ಆಯ್ತು, prefix expression ಏನಾಯ್ತು ಡೆಫಿನೇಷನ್ ಗೊತ್ತಿದ್ರೆ ನೀವೇನ್ ಮಾಡ್ಬೋದು ಈಸಿಯಾಗಿ ಯಾವ ಕನ್ವರ್ಷನ್ ಕೇಳ್ತಾರ ಆ ಕನ್ವರ್ಷನ್ ನ ಮಾಡ್ಬೋದು, right? So convert postfix expression to infix expression ಇದ್ದಾಗ postfix ಅಂತಂದ್ರೆ ಏನು ಆಪರೇಟರ್ ಏನ ಇರಬೇಕು ಫಸ್ಟ್ ಇರಬೇಕು, ಆಪರೇಟ್ ಅದ್ರ ಬಾಜು ಇರಬೇಕು. ಸೊ ಇದು ಎಕ್ಸಾಂಪಲ್ ಎದಕ್ಕ ಯಾವ ಎಕ್ಸಾಂಪಲ್ ಇದು postfix ಎಕ್ಸಾಂಪಲ್. ಈ ಎಕ್ಸಾಂಪಲ್ ಕೂಡ postfix ಎಕ್ಸಾಂಪಲ್. ಜಸ್ಟ್ ನಾವ್ ಈ ಪ್ಲಸ್ ನ ಬಿಟ್ಟು ಎ ಬಿ ಇಂಟು ಸಿ ಅನ್ನ ನೋಡಿದ್ರೆ ಏನಾಗ್ತಿತ್ತು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಅದಕ್ಕೆ ಹೇಳಿ ಇಲ್ಲಿ ಆಪರೆಂಡ್ ಮಿಡಲ್ ಏನಿತ್ತು, ಇಲ್ಲಿ ಆಪರೆಂಡ್ ಐತಿ, ರೈಟ್? ಮಿಡಲ್ ಏನ್ ಬಂದಿತ್ತು ಮಾತ್ರ ಆಪರೇಟರ್ ಬಂದಿತ್ತು, ಆಪರೆಂಡ್ ಮಿಡಲ್ ಆಪರೇಟರ್ ಐತಿ. ಸೊ ಅವು ಎಕ್ಸ್ಪ್ರೆಷನ್ ನಾವೇನ್ ಮಾಡ್ಬೇಕು ಗಮನ ಇಟ್ಟು ನೋಡ್ಬೇಕು. ಸೊ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಏನೈತಿ postfix ಎಕ್ಸ್ಪ್ರೆಷನ್ ಐತಿ, ರೈಟ್? ಸೊ ಇದಕ್ಕ ಪ್ಲಸ್ ಏನ್ ಆಪರೇಟರ್ ಅದಾವು ಆಪರೇಂಡ್ ಆದ್ಮೇಲೆ ಅದಾವು. ಸೊ ಅದು ಬಿಫೋರ್ ಇತ್ತು ಅಂತಂದ್ರೆ ಏನಾಗ್ತಿತ್ತು ಅದು ಪ್ರಿಫಿಕ್ಸ್ ಆಗ್ತಿತ್ತು. ಲೈಕ್ ಪ್ಲಸ್ ಪ್ಲಸ್ ಎ ಬಿ ಸಿ ಅಂತ ಇತ್ತು ಅಂತಂದ್ರೆ ಏನಾಗ್ತಿತ್ತು ಆ ಎಕ್ಸ್ಪ್ರೆಷನ್ ಅವಾಗ ಪ್ರಿಫಿಕ್ಸ್ ಆಗ್ತಿತ್ತು. ಬಟ್ ದಿಸ್ ಎಕ್ಸಾಂಪಲ್ ಈಸ್ ಡಿಪೆಂಡ್ಸ್ ಆನ್ postfix ಎಕ್ಸ್ಪ್ರೆಷನ್. ಸೊ ಇದನ್ನ ಯಾವ ರೀತಿ ನಾವು ಇನ್ಫಿಕ್ಸ್ ಕನ್ವರ್ಟ್ ಮಾಡ್ಬೇಕು? ಸೊ ಫಸ್ಟ್ ಏನ್ ಮಾಡ್ರಿ ಐತಲ್ಲ ಏನ್ ಬರ್ತೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಇನ್ಫಿಕ್ಸ್ ಆಯ್ತು. ಏನ್ ಮಾಡ್ಬೇಕು ಜಸ್ಟ್ ಬ್ರಾಕೆಟ್ಸ್ ಅನ್ನ ಕ್ಲೋಸ್ ಮಾಡಿ ಎಕ್ಸ್ಪ್ರೆಷನ್ ಏನ್ ಮಾಡಿ ಮೀನಿಂಗ್ಫುಲ್ ಆಗಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನೋಡೋಣ ಏನೈತಿ, ಇದನ್ನ ಏನ್ ಮಾಡ್ತೀವಿ ಇಲ್ಲಿ ಮಿಡಲ್ ಹಾಕ್ತೀವಿ, ಈ ಪ್ಲಸ್ ಎಲ್ ಬರುತ್ತೆ, ಎ ಇಂಟು ಬಿ ಆಯ್ತು, ಇದು ಪ್ಲಸ್ ಸಿ ಗೊತ್ತಾಯ್ತು. ನೆಕ್ಸ್ಟ್ ಇದು ನೋಡಿ ಎ ಬಿ ಪ್ಲಸ್ ಸಿ ಡಿ ಪ್ಲಸ್ ಮಲ್ಟಿಪ್ಲಿಕೇಶನ್. ಸೊ ಸಿಂಪಲ್ ಏನ್ ಮಾಡ್ತೀರಿ ಈ ಪ್ಲಸ್ ನ ಇಲ್ಲಿ ಹಾಕ್ತೀರಿ, ಈ ಪ್ಲಸ್ ನ ಇಲ್ಲಿ ಹಾಕ್ತೀವಿ. ಸೊ ಫಸ್ಟ್ ಇವನ್ನೆರಡು ಸಾಲ್ವ್ ಮಾಡ್ಕೊಳ್ಳಿ. ಇದೇನಾಯ್ತು ಎ ಪ್ಲಸ್ ಬಿ ಆಯ್ತು, ಇದೇನಾಯ್ತು ಸಿ ಪ್ಲಸ್ ಡಿ ಆಯ್ತು. ಸೊ ಈ ಮಲ್ಟಿಪ್ಲಿಕೇಶನ್ ಏನ್ ಬರುತ್ತಾ ಇಲ್ಲಿ ಮಿಡಲ್ ಬರುತ್ತಾ, ರೈಟ್? ಸೊ ಈ ರೀತಿ ಏನ್ ಮಾಡ್ತೀವಿ ಎಕ್ಸ್ಪ್ರೆಷನ್ ಅನ್ನ ಈಸಿಯಾಗಿ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ಬೇಕು ನಿಮ್ಗ, ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರ. ಸೊ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಟು ಇದ್ರ ಮುಂದೆ ವ್ಯಾಲ್ಯೂಸ್ ಕೊಟ್ಟಿರ್ತಾರ. ಸೊ ಸಾಲ್ವ್ ಮಾಡ್ಲಿಕ್ಕೆ ಸೊ ಅವಾಗ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಜಸ್ಟ್ ಈ ರೀತಿ ಸಾಲ್ವ್ ಮಾಡಿ ಅಲ್ಲೇನು ವ್ಯಾಲ್ಯೂಸ್ ಕೊಟ್ಟಿರ್ತಾರ ರಿಪ್ಲೇಸ್ ಮಾಡಿ, ಪೆನ್ಸಿಲ್ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿ ಅಲ್ಲೇನ್ ಮಾಡಿ ರಿಪ್ಲೇಸ್ ಮಾಡಿ. ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ ಎಷ್ಟೈತಿ 2 ಐತಿ, ಬಿ ವ್ಯಾಲ್ಯೂ ಎಷ್ಟೈತಿ 3 ಐತಿ, ಮಲ್ಟಿಪ್ಲೈ ಸಿ ವ್ಯಾಲ್ಯೂ ಎಷ್ಟೈತಿ 10 ಐತಿ, ಡಿ ವ್ಯಾಲ್ಯೂ 14 ಐತಿ. ಮತ್ ಇದನ್ನ ಏನ್ ಮಾಡ್ಬೇಡ್ರಿ ಎಡಿಷನ್ ಮಾಡಿ ಮತ್ ಮಲ್ಟಿಪ್ಲೈ ಮಾಡಿ ಸಮ್ ಅನ್ನ ಸಾಲ್ವ್ ಮಾಡ್ಬೇಡ್ರಿ. ಜಸ್ಟ್ ಏನ್ ಮಾಡ್ಬೇಕು ಎಕ್ಸ್ಪ್ರೆಷನ್ ಅನ್ನ ಕನ್ವರ್ಟ್ ಮಾಡ್ಬೇಕು, ಸಾಲ್ವ್ ಮಾಡಬಾರ್ದು. ಜಸ್ಟ್ ಗಿವನ್ ಎಕ್ಸ್ಪ್ರೆಷನ್ ಏನ್ ಮಾಡ್ಬೇಕು ಅವ್ರಿಗೆ ಯಾವ ಎಕ್ಸ್ಪ್ರೆಷನ್ ದಲ್ಲಿ ಕೇಳಿರ್ತಾರ ಆ ಎಕ್ಸ್ಪ್ರೆಷನ್ ದಲ್ಲಿ ಸಾಲ್ವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಫೋರ್ತ್ ಎಕ್ಸ್ಪ್ರೆಷನ್ ಏನ್ ಮಾಡೋಣ ಯೂಸಿಂಗ್ ಅ ಸ್ಟ್ಯಾಕ್. ಸಿಂಪಲ್ ಆಗಿ ಕೇಳಿದ್ರೆ ಮಾಡಿ ಕೇಳುವಂತಹ ಕ್ವಶನ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೋ ಅದನ್ನ ಏನ್ ಮಾಡಿ ನೀವು ಮೆಥಡ್ ಅನ್ನ ಯೂಸ್ ಮಾಡಿ. ಇದು ಜಸ್ಟ್ ಸಿಂಪಲ್ ಮೆಥಡ್. ಇದು ಏನು ಯೂಸಿಂಗ್ ಅ ಸ್ಟ್ಯಾಕ್. ಒಂದ್ ವೇಳೆ ಅವ್ರು ಏನಾದ್ರು ಕ್ವಶನ್ ದಲ್ಲಿ ಮೆನ್ಷನ್ ಮಾಡಿದ್ರು ಯೂಸಿಂಗ್ ಅ ಸ್ಟ್ಯಾಕ್ ನೀವೇನ್ ಮಾಡ್ರಿ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಿ ಅಂದಾಗ ನೀವೇನ್ ಮಾಡ್ಬೇಕು ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ಬೇಕು. ಜಸ್ಟ್ ಅವರು ಕನ್ವರ್ಟ್ ದ postfix ಎಕ್ಸ್ಪ್ರೆಷನ್ ಟು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ರೆ ನೀವೇನ್ ಮಾಡ್ಬೋದು ಈ ರೀತಿ ಸಾಲ್ವ್ ಮಾಡ್ಬೋದು. ಸೊ ಈ ರೀತಿ ಅವಾಗ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಸ್ಮಾಲ್ ಎಕ್ಸ್ಪ್ರೆಷನ್ ಕೊಟ್ಟಾಗ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ಈ ರೀತಿ ಸ್ವಲ್ಪ ಲಾಂಗ್ ಎಕ್ಸ್ಪ್ರೆಷನ್ ಕೊಟ್ಟಾಗ ಇಲ್ಲಿ ಮಾಡೋ ಎಕ್ಸ್ಪ್ರೆಷನ್ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೀವೇನ್ ಮಾಡಿ ಈ ರೀತಿ ಎಕ್ಸ್ಪ್ರೆಷನ್ ನ ಸಾಲ್ವ್ ಮಾಡಿದ್ಮೇಲೆ ಯೂಸಿಂಗ್ ಅ ಸ್ಟ್ಯಾಕ್ ಹಾಕಿ. ಸೊ ಟೈಮ್ ಇತ್ತು ಅಂತಂದ್ರೆ ಯೂಸಿಂಗ್ ಅ ಸ್ಟ್ಯಾಕ್ ದಲ್ಲಿ ಆ ಎಕ್ಸ್ಪ್ರೆಷನ್ ಹಾಕಿ ಏನ್ ಮಾಡಿ ನಿಮ್ಮ ಎಕ್ಸ್ಪ್ರೆಷನ್ ಏನ್ ಬಂದಿರುತ್ತೆ ಆನ್ಸರ್ ಏನ್ ಬಂದಿರುತ್ತೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಅದಕ್ಕೆ ಈ ರೀತಿ ಎಕ್ಸ್ಪ್ರೆಷನ್ ನೀವು ಸಾಲ್ವ್ ಮಾಡಬೇಕಾದ್ರೆ ಸೊ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ ಅವ್ರು ಕೊಟ್ಟಾಗ ನಿಮ್ಗೆ ಇಲ್ಲಿ ತಪ್ಪು ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಯೂಸಿಂಗ್ ಅ ಸ್ಟ್ಯಾಕ್ ಆ ರೀತಿ ಏನು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಸಿಂಪಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಫಸ್ಟ್ ಏನೈತಿ ನಮ್ದು ಎ ಐತಿ, ಎ ಕ್ಯಾರೆಕ್ಟರ್ ರೀಡ್ ಮಾಡಿದ್ವಿ, ಸ್ಟ್ಯಾಕ್ ಒಳಗಡೆ ಹಾಕಿದ್ವಿ, ರೈಟ್? ಇಲ್ಲಿ ನಾವೇನ್ ಮಾಡ್ತೀವಿ ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಎ ಅನ್ನ ಏನ್ ಮಾಡಿದ್ವಿ ಸ್ಟ್ಯಾಕ್ ಒಳಗಡೆ ಹಾಕಿದ್ವಿ. ನೆಕ್ಸ್ಟ್ ಏನೈತಿ ಬಿ ಐತಿ, ಬಿನು ಕೂಡ ನಾವು ರೀಡ್ ಮಾಡಿ ಏನ್ ಮಾಡಿದ್ವಿ ಸ್ಟ್ಯಾಕ್ ಒಳಗಡೆ ಹಾಕಿದ್ವಿ, ರೈಟ್? ನೆಕ್ಸ್ಟ್ ಏನೈತಿ ನಮ್ಮ ಹತ್ರ ಆಪರೆಂಡ್ ಐತಿ. ಸೊ ಯಾವ್ದು ಸಬ್ಟ್ರಾಕ್ಟ್ ಆಪರೆಂಟ್ ಏನಾಗುತ್ತಾ ಇದ್ರ ಮಿಡಲ್ ಸಬ್ಟ್ರಾಕ್ಟ್ ಆಪರೆಂಡ್ ಬರುತ್ತೆ. ಅದಕ್ಕೆ ನಾವು ಇನ್ಫಿಕ್ಸ್ ತರ ಕನ್ವರ್ಟ್ ಮಾಡತ್ತೀವಿ. ಸೊ ಏನಾಗುತ್ತೆ ಅವಾಗ ಎಕ್ಸ್ಪ್ರೆಷನ್ ಇದು
a ಮೈನಸ್ ಬಿ ಆಗುತ್ತೆ ರೈಟ್. ಸೊ ಅದನ್ನ ಏನ್ ಮಾಡ್ಕೋಬೇಕು, ಇಲ್ಲಿ ಬರ್ಕೋಬೇಕು a ಮೈನಸ್ ಬಿ ಅಂತ. ನೆಕ್ಸ್ಟ್ ಏನ್ ಮಾಡ್ರಿ, ಕ್ಯಾರೆಕ್ಟರ್ ರೀಡ್ ಮಾಡಿ, ಡಿ ಅನ್ನ ರೀಡ್ ಮಾಡ್ತೀರಿ. ಸೊ ಅದನ್ನ ಸ್ಟಾಕ್ ಒಳಗಡೆ ಪುಷ್ ಮಾಡ್ತೀರಿ. ನೆಕ್ಸ್ಟ್ ಏನೈತಿ, ಇ ಐತಿ. ಸೊ ಏನ್ ಮಾಡ್ರಿ, ರೀಡ್ ಮಾಡ್ರಿ, ಒಳಗಡೆ ಪುಷ್ ಮಾಡ್ರಿ. ನೆಕ್ಸ್ಟ್ ಏನೈತಿ, ಅಗೇನ್ ಆಪರೇಟರ್ ಐತಿ, ಯಾವುದು ಪ್ಲಸ್. ಸೊ ಏನಾಯ್ತು, ಇದ್ರ ಮಿಡಲ್ ಏನ್ ಬಂತು, ಪ್ಲಸ್ ಬಂತು, ಮೀನ್ಸ್ ಡಿ ಪ್ಲಸ್ ಇ ಆಯ್ತು. ಸೊ ಇದನ್ನ ಏನ್ ಮಾಡ್ರಿ, ಬರ್ಕೊಳ್ಳಿ. ಎ ಮೈನಸ್ ಬಿ ಇತ್ತು, ಅದಾದ್ಮೇಲೆ ನಮ್ಗೆ ಏನ್ ಬಂತು, ಡಿ ಪ್ಲಸ್ ಇ ಬಂತು. ನೆಕ್ಸ್ಟ್ ಪ್ಲಸ್ ಆದ್ಮೇಲೆ ಏನೈತಿ, ಎಫ್ ಐತಿ. ಸೊ ಎಫ್ ನ ರೀಡ್ ಮಾಡ್ರಿ, ಸ್ಟಾಕ್ ಒಳಗಡೆ ಪುಷ್ ಮಾಡ್ರಿ ಎಫ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಏನಾಯ್ತು, ಮಲ್ಟಿಪ್ಲಿಕೇಶನ್. ಸೊ ಇವೆರಡ್ರದ ಏನ್ ಮಾಡ್ಬೇಕು, ನೀವು ಮಲ್ಟಿಪ್ಲಿಕೇಶನ್ ಹಾಕ್ಬೇಕು. ಸೊ ಏನಾಗ್ತಿದೆ, ಡಿ ಪ್ಲಸ್ ಇ ಮಲ್ಟಿಪ್ಲೈ ಬೈ ಎಫ್ ಅಂತ ಬಂತು ರೈಟ್. ಸ್ಟಾಕ್ ಒಳಗಡೆ ಎ ಮೈನಸ್ ಬಿ ಐತಿ, ಇಲ್ಲೇನ್ ಬಂತು, ಡಿ ಪ್ಲಸ್ ಇ ಮಲ್ಟಿಪ್ಲೈ ಬೈ ಎಫ್ ಅಂತ ಬಂತು ರೈಟ್. ನೆಕ್ಸ್ಟ್ ಏನೈತಿ, ಡಿವಿಷನ್ ಐತಿ. ಡಿವಿಷನ್ ಏನ್ ಮಾಡ್ತಾ, ಇದ್ರ ಮಿಡಲ್ ಬಂತು. ಸೊ ಎಕ್ಸ್ಪ್ರೆಷನ್ ಏನಾಗುತ್ತೆ ಅವಾಗ, ಎ ಮೈನಸ್ ಬಿ, ಎ ಮೈನಸ್ ಬಿ. ನೆಕ್ಸ್ಟ್ ಇದು ಏನೈತಿ, ಡಿವೈಡ್ ಐತಿ, ಡಿವೈಡ್ ನ ಹಾಕ್ಬೇಕು, ಹಾಕಿ ಡಿ ಪ್ಲಸ್ ಇ ಮಲ್ಟಿಪ್ಲೈ ಬೈ ಎಫ್. ಗೊತ್ತಾಯ್ತ್ರಿ, ಈ ರೀತಿ ಏನಾಗುತ್ತಾ ನಮ್ ಔಟ್ಪುಟ್ ಬರುತ್ತೆ. ಸೊ ಇದನ್ನ ಜಸ್ಟ್ ನೀವು ಸಿಂಪಲ್ ಮೆಥಡ್ ದಲ್ಲಿ ಯೂಸ್ ಮಾಡ್ರಿ, ಏನಾಗುತ್ತಾ, ಎ ಬಿ ಮೈನಸ್ ಡಿ ಇ ಪ್ಲಸ್ ಎಫ್ ಮಲ್ಟಿಪ್ಲೈ ಡಿವೈಡ್. ಸೊ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇರುತ್ತಾ, ನೋಡೋಣ. ಇದೇನಾಗುತ್ತಾ, ಎ ಮೈನಸ್ ಬಿ ಆಗುತ್ತೆ ರೈಟ್. ಇಲ್ಲಿ ಸಾಲ್ವ್ ಮಾಡ್ಬೇಕು, ಏನಾಗುತ್ತೆ, ಇದು ಡಿ ಪ್ಲಸ್ ಇ ಆಗುತ್ತೆ. ಡಿ ಪ್ಲಸ್ ಇ ಆಯ್ತು. ಈ ಪ್ಲಸ್ ಏನ್ ಮಾಡಿದ್ರಿ, ಇದ್ರ ಸೆಂಟರ್ ಹಾಕಿದ್ರಿ, ಈ ಸಬ್ಟ್ರಾಕ್ಟ್ ನ ಇದ್ರ ಸೆಂಟರ್ ಹಾಕಿದ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನಾಗುತ್ತಾ, ಕನ್ಫ್ಯೂಸ್ ಆಗುತ್ತೆ. ಸೊ ಯಾವ್ದನ್ನ ತಗೋಬೇಕು, ನಾ ಎಫ್ ಐತಿ, ಮಲ್ಟಿಪ್ಲೈ ನ ಇಲ್ಲಿ ಹಾಕ್ತೀವಿ, ಈ ಡಿವೈಡ್. ಸೊ ಅವಾಗ ಏನ್ ಮಾಡ್ಬೇಕು, ನಮ್ದು ಇದು ಎ ಮೈನಸ್ ಬಿ ಕರೆಕ್ಟ್ ಬಂತು, ಡಿ ಪ್ಲಸ್ ಎಫ್. ಸೊ ಡಿ ಪ್ಲಸ್ ಏನೈತಿ, ಇ ಐತಿ ರೈಟ್. ಸಾರಿ, ಇದು ಡಿ ಪ್ಲಸ್ ಇ, ಡಿ ಪ್ಲಸ್ ಇದನ್ನೇನ್ ಹಾಕಿರ್ತೀವಿ, ಮಿಡಲ್ ಹಾಕಿರ್ತೀವಿ, ಡಿ ಪ್ಲಸ್ ಇ ಬಂತು. ನೆಕ್ಸ್ಟ್ ಏನೈತಿ, ಮಲ್ಟಿಪ್ಲೈ ಎಫ್ ಐತಿ, ಮಲ್ಟಿಪ್ಲೈ ಎಫ್ ಆಸ್ ಇಟ್ ಈಸ್. ಇದನ್ನ ಏನ್ ಮಾಡ್ಬೇಕು, ಇಲ್ಲಿ ತಗೊಂಡ್ಬರ್ಬೇಕು. ಇಷ್ಟು ಸಿಂಪಲ್ ಮೆಥಡ್ ಯೂಸ್ ಮಾಡೋದು. ಸೊ ಇಲ್ಲಿ ಕನ್ಫ್ಯೂಸ್ ಆದ್ರೂ ಕೂಡ ಏನಾಗಲ್ಲ, ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ಯೂಸಿಂಗ್ ಅ ಸ್ಟಾಕ್ ಮೆಥಡ್. ಸೊ ಈ ರೀತಿ ಮಾಡಿ ಏನ್ ಮಾಡಿ, ಈಸಿಯಾಗಿ ಸಾಲ್ವ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.